ಕಾರ್ಯಕ್ರಮವನ್ನು ನೀಡುವ ಮೂಲಕ ಕಲ್ಯಾಣ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಸಂಗೀತದಲ್ಲಿ ನಮ್ಮ ಜೀವನವಾಗಿದೆ. ನಾವು ಬೇರೆ ಬೇರೆ ಅನೇಕ ಶಿಕ್ಷಕರನ್ನು ಸಂಗೀತ ಶಿಕ್ಷಣ ನೀಡಿ ಅವರನ್ನು ಸಂಗೀತ ಶಿಕ್ಷಕರನ್ನಾಗಿ ಮಾಡಿರುವ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅವರ ಈ ಸೇವೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದಿದ್ದರು. ಅವರು ನಿರಂತರ ಸಂಗೀತ ಕ್ಷೇತ್ರದಲ್ಲಿ ಅವರನ್ನು ಅವರು ತೊಡಗಿಸಿಕೊಳ್ಳಲು ನಾವು ಕಾಣುತ್ತೇವೆ. ತಮ್ಮ ಸಮಗ್ರ ಸಂಗೀತ ಸೇವೆಯನ್ನು ಗುರುತಿಸಿ ಪ್ರಸಕ್ತ ಸಾಲಿನ ಸಿದ್ದರಾಮ ಜಂಬಲ್ದಿನಿ ವಚನ ಸಂಗೀತ ಪ್ರಶಸ್ತಿ 2024 ಈಗ ಪೂಜ್ಯ ಅಪ್ಪಗಳಿಂದ ನೀಡಿ ಗೌರವಿಸಲಾಗ್ತಾ ಇದೆ. ಇನ್ನೋರ್ವ ಪುರಸ್ಕೃತರು ಶರಣ ಡಾಕ್ಟರ್ ರಘುಶಂಕರ್ ಭಾತಂಬ್ರ ಅವರ ಪರಿಚಯ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಲವೇ ಮಹನೀಯರಲ್ಲಿ ಸಾಹಿತಿಗಳಲ್ಲಿ ತಾವು ಒಬ್ಬರು ಆಗಿದ್ದೀರಿ. ಇತಿಹಾಸ, ಸಂಶೋಧನೆ, ಪ್ರಬಂಧ ಮಂಡನೆ, ಸಾಹಿತ್ಯ ಅಧ್ಯಯನ, ಪ್ರಾಚೀನ ಸ್ಮಾರಕಗಳ ವೀಕ್ಷಣೆ ಮತ್ತು ಛಾಯಾಚಿತ್ರಗಳ ಗ್ರಹಿಕೆ ಮುಂತಾದ ಕ್ಷೇತ್ರಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿರುವ ತಾವು ಸಾಹಿತ್ಯ ಕ್ಷೇತ್ರಕ್ಕೆ ಅನುಪಮ ಕೊಡುಗೆ ನೀಡಿದ್ದೀರಿ. ಸೃಜನ ಸಂಶೋಧನೆ ಕ್ಷೇತ್ರದಲ್ಲಿ ಮತ್ತು ಸಂಪಾದನೆ ಕ್ಷೇತ್ರದಲ್ಲಿ ಒಟ್ಟು 23 ಹಾಗೂ 33 ಹೀಗೆ ಒಟ್ಟು 56 ಸಾಹಿತ್ಯ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಸಮರ್ಪಿಸಿದ್ದೀರಿ. ಪತ್ರಿಕಾ ರಂಗದಲ್ಲಿಯೂ ವಿಶೇಷ ಆಸಕ್ತಿ ಹೊಂದಿರುವ ತಾವು ಶಾಂತಿ ಕಿರಣ, ಚೇತನ ತರಂಗ, ರಚನಾ ಮತ್ತು ಕವಿಮಾರ್ಗ ಮುಂತಾದ ಪತ್ರಿಕೆಗಳ ಸಮರ್ಥ ಸಂಪಾದಕರಾಗಿ ಕಾರ್ಯ ಮಾಡುತ್ತಿದ್ದೀರಿ. ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿ ಸಲ್ಲಿಸುತ್ತಿರುವ ತಮ್ಮ ಸೇವೆ ಮಹತ್ವಪೂರ್ಣವಾಗಿದೆ. ಜೊತೆಗೆ ಜಿಲ್ಲೆಯ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತಾವು ಸೇವೆ ಸಲ್ಲಿಸುತ್ತಿದ್ದೀರಿ. ತಮ್ಮ ಸಮಗ್ರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಪ್ರಸಕ್ತ ಸಾಲಿನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸಾಹಿತ್ಯ ಪ್ರಶಸ್ತಿ 2024 ಈಗ ಪರಮ ಪೂಜ್ಯರಿಂದ ನೀಡಿ ಗೌರವಿಸಲಾಗಿದೆ. ಶರಣಾರ್ಥಿಗಳು ಸರ್, ಜೊತೆಗೆ ನಮ್ಮ ಶರಣ ಗುಂಡಪ್ಪ ಬೆಳ್ಳೆಯವರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಯುವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದರ ಕುರಿತಂತೆ ಸನ್ಮಾನ ಪತ್ರ ಜೊತೆಗೆ ಪರಿಚಯವನ್ನು ನಮ್ಮ ಶಶಿಧರ್ ಕೋಸಂಬೆ ಅವರು ನೀಡಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಚನ್ನಬಸವ ಪಟ್ಟದೇವರ ಯುವ ಪ್ರಶಸ್ತಿ 2024 ಶರಣ ಗುಂಡಪ್ಪ ಬೆಳ್ಳೆ. ಧರ್ಮ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಕಲೆ, ಕೃಷಿ, ಪರಿಸರ, ಆರೋಗ್ಯ, ಶಿಕ್ಷಣ, ಯೋಗ ಮತ್ತು ಸಮಾಜದ ಮುಂತಾದ ಸೇವಾ ಕ್ಷೇತ್ರಗಳಲ್ಲಿ ರಾಷ್ಟ್ರ ಅಭಿವೃದ್ಧಿಯಲ್ಲಿ ಅತ್ಯಂತ ಪಾತ್ರ ವಹಿಸುತ್ತಿರುವ ಸೇವಾ ಜೀವನ ಮನುಷ್ಯನಿಗೆ ಸಂತೃಪ್ತಿ, ಸಮಾಧಾನ, ಆನಂದವನ್ನುಂಟು ಮಾಡುತ್ತದೆ. ಅದಕ್ಕಾಗಿ ಬಸವಾದಿ ಶರಣರು ಲಿಂಗ ಪೂಜೆಯ ಜೊತೆಗೆ ಜಂಗಮ ಸೇವೆಯನ್ನು ಮಾಡುವುದಕ್ಕೆ ಆದ್ಯತೆ ನೀಡುತ್ತಾರೆ. ಕಾರಣ ಲಿಂಗಮುಖ ಜೀವನ ಆಗಿರುತ್ತದೆ. ಆ ದಿಶೆಯಲ್ಲಿ ತಾವು ಸಾಮಾಜಿಕ, ಧಾರ್ಮಿಕ ಕ್ಷೇತ್ರ ಸಲ್ಲಿಸುತ್ತಿರುವ ಅನುಪಮವಾಗಿದೆ. ತಮ್ಮ ಸೇವಾ ಸಾಧನೆಯಲ್ಲಿ ಗುರುತಿಸಿ ತಮಗೆ ಪ್ರಸಕ್ತ ಸಾಲಿನಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಯುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಶರಣಾರ್ಥಿಗಳು ಸರ್, ಜೊತೆಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶರಣ ಮಿಲಿಂದ್ ಗುರೂಜಿ ಅವರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಧಾರ್ಮಿಕ ಸೇವಾ ಪ್ರಶಸ್ತಿ ಅವರ ಕುರಿತಂತೆ ನಮ್ಮ ನವಲಿಂಗ್ ಪಾಟೀಲ್ ಸರ್ ಅವರು ಪರಿಚಯ ನೋಡಿದಾಗ ಮಾತಾಡ್ತಾರೆ. ಡಾಕ್ಟರ್ ಚನ್ನಬಸವ ಪಟ್ಟದೇವರ ಧಾರ್ಮಿಕ ಸೇವಾ ಪ್ರಶಸ್ತಿ 2024 ಶರಣ ಮಿಲಿಂದ್ ಗುರೂಜಿ ಉಮಾಪುರ್. ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಜನಮನದಲ್ಲಿ ಪ್ರಸಾರ ಮಾಡುವ ಜಂಗಮ ಕಾರ್ಯ ಕೈಗೊಂಡಿರುವ ತಾವು ಸಮಾಜ ಸನ್ಮಾರ್ಗದಲ್ಲಿ ಮುನ್ನಡೆಸುವ ದಿಶೆಯಲ್ಲಿ ಮಾಡುತ್ತಿರುವ ಕಾರ್ಯ ಅನುಪಮವಾಗಿದೆ. ಬುದ್ಧನ ಕರುಣೆ, ಬಸವಣ್ಣನವರ ಕಾಯಕ, ದಾಸೋಹ ಹಾಗೂ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ವಿವಿಧ ಸಮ್ಮೇಳನಗಳನ್ನು, ಕಾರ್ಯಕ್ರಮಗಳ ಮೂಲಕವಾಗಿ ಜನಮನದಲ್ಲಿ ಬಿತ್ತುತ್ತಿದ್ದೀರಿ. ಸಮಾಜದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸಾಮರಸ್ಯ ಮೂಡಿಸುವ ಕಾರ್ಯ ಮಾಡುತ್ತಿದ್ದೀರಿ. ತಮ್ಮ ಸಮಗ್ರ ಧಾರ್ಮಿಕ ಸೇವೆಯನ್ನು ಗುರುತಿಸಿ ಪ್ರಸಕ್ತ ಸಾಲಿನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಧಾರ್ಮಿಕ ಸೇವಾ ಪ್ರಶಸ್ತಿ 2024 ನೀಡಿ ಗೌರವಿಸಲಾಗುತ್ತದೆ. ಪೂಜ್ಯಶ್ರೀ ನಾಡೋದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಹನುಮಂತ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಬಾಲ್ಕಿ.
ಅದೇ ರೀತಿ ನಾಡೋಜ JS ಖಂಡೇರಾವ್ ಚಿತ್ರಕಲಾ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಶರಣ ಡಾಕ್ಟರ್ ಮಲ್ಲಿಕಾರ್ಜುನ ಬಾಗೂಡಿ ಕಲಬುರ್ಗಿ ಅವರ ಕುರಿತಂತೆ ನಮ್ಮ ಸುರೇಶ್ ಕಂಚಟೆ ಸರ್ ಅವರು ವಿಜಯ ಕರ್ನಾಟಕ ವರದಿಗಾರರು ಭಾಲ್ಕಿರವರು ಪರಿಚಯ ನುಡಿಗಳನ್ನು ಮಾತನಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾಡೋಜ JS ಖಂಡೇರಾವ್ ಚಿತ್ರಕಲಾ ಪ್ರಶಸ್ತಿ 2024 ಶರಣ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಗಡಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಜನಿಸಿರುವ ತಾವು ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಚಿತ್ರಕಲೆಯ ವಿಶೇಷ ಅಧ್ಯಯನ ಮಾಡಿದ್ದೀರಿ. ವಿಶೇಷವಾಗಿ ಚಿತ್ರಕಲಾವಿದ JS ಖಂಡೇರಾವ್ ಒಂದು ಅಧ್ಯಯನ ಪ್ರಬಂಧ ಮಂಡಿಸಿ 2002ರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ MPhil ಪದವಿ ಪಡೆದಿದ್ದೀರಿ. ಸುರಪುರ ಶೈಲಿಯ ಚಿತ್ರಕಲೆ ಒಂದು ಅಧ್ಯಯನ ಮಹಾಪ್ರಬಂಧಕ್ಕೆ 2007ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ PhD ಪದವಿ ಪಡೆದಿದ್ದೀರಿ. ಚಿತ್ರಕಲಾ ಅಧ್ಯಾಪಕರಾಗಿ ಸಲ್ಲಿಸುತ್ತಿರುವ ಸೇವೆ ಅನುಪಮವಾಗಿದೆ. ವಿಭಾಗ ವಲಯ ಮತ್ತು ರಾಷ್ಟ್ರ ಮಟ್ಟದ ಯುವಜನೋತ್ಸವ ಕಲಾ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಸಹಿತ 9 ಪದಕಗಳು ಪಡೆದಿರುವ ಹೆಮ್ಮೆ ತಮ್ಮದು. ಲಂಡನ್, ಚಿಕಾಗೋ ಸೇರಿದಂತೆ ರಾಜ್ಯ ಹೊರ ರಾಜ್ಯದ ಪ್ರಮುಖ ಪಟ್ಟಣಗಳಲ್ಲಿ ಕಲಾ ಪ್ರದರ್ಶನ ಮಾಡಿ ಕಲಾ ಜಗತ್ತನ್ನು ಶ್ರೀಮಂತಗೊಳಿಸಿದ್ದೀರಿ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ಸಮ್ಮೇಳನಗಳಲ್ಲಿ ಪ್ರಬಂಧ ಮಂಡಿಸಿದ ಹೆಗ್ಗಳಿಕೆ ತಮ್ಮದು. ತಮ್ಮ ಸಮಗ್ರ ಚಿತ್ರಕಲಾ ಸೇವೆಯನ್ನು ಗುರುತಿಸಿ ಪ್ರಸಕ್ತ ಸಾಲಿನ ನಾಡೋಜ JS ಖಂಡೇರಾವ್ ಚಿತ್ರಕಲಾ ಪ್ರಶಸ್ತಿ 2024 ನೀಡಿ ಗೌರವಿಸಲಾಗುತ್ತದೆ. ಶರಣು ಶರಣ. ಈ ವೇದಿಕೆ ಮೇಲೆ ಪ್ರಶಸ್ತಿ ಪ್ರದಾನದ ಸಮಾರಂಭದಲ್ಲಿ ಪ್ರಶಸ್ತಿ ಪುರಸ್ಕೃತರ ಕುರಿತಂತೆ ಪರಿಚಯವನ್ನ ಜೊತೆಗೆ ಅವರ ಕುರಿತು ಮಾಹಿತಿಯನ್ನು ನೀಡಿರ್ತಕ್ಕಂಥ ಎಲ್ಲ ಶರಣ ಸದ್ಭಕ್ತರಿಗೆ ಅನಂತ ಶರಣ ಆರ್ತಿಗಳನ್ನ ತಿಳಿಸ್ತಾ ಆತ್ಮೀಯ ಶರಣಬಂಧುಗಳಿಗೆ ವೇದಿಕೆ ಮೇಲೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಸಿದ್ದರಾಮ ಪೊಲೀಸ್ ಪಾಟೀಲ್ ಕೋಟನೂರು ಅವರಿಗೆ ಸಿದ್ದರಾಮ ದುರ್ಬಲದೇವಿ ವಚನ ಸಂಗೀತ ಪ್ರಶಸ್ತಿಯನ್ನ ಈ ಸಂದರ್ಭದಲ್ಲಿ ಪೂಜ್ಯರು ನೀಡಿ ಗೌರವಿಸ್ತಾ ಇದ್ದಾರೆ. ಜೊತೆಗೆ ಡಾಕ್ಟರ್ ರಘುಶಂಕರ್ ಭಾತಪುರ ಅವರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸಾಹಿತ್ಯ ಪ್ರಶಸ್ತಿ ಅವರಿಗೆ ನೀಡಲಾಗ್ತಾ ಇದೆ. ಅದೇ ರೀತಿ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಗುಡಿ ಸರ್ ಕಲಬುರಗಿಯರವರು ನಾಡೋಜ JS ಖಂಡೇರಾವ್ ಚಿತ್ರಕಲಾ ಪ್ರಶಸ್ತಿ. ಅದೇ ರೀತಿ ಗುಂಡಪ್ಪ ಬೆಲ್ಲೆ ಮದನವರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಯುವ ಪ್ರಶಸ್ತಿ. ಶರಣ ಮಿಲಿಂದ್ ಗುರೂಜಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಧಾರ್ಮಿಕ ಸೇವಾ ಪ್ರಶಸ್ತಿ. ಈ ಎಲ್ಲ ಪ್ರಶಸ್ತಿಗಳನ್ನ ಇದೀಗ ವೇದಿಕೆ ಮೇಲೆ ಪ್ರದಾನ ಮಾಡಲಾಗ್ತಾ ಇದೆ. ಪೂಜ್ಯ ಅಪ್ಪಗಳವರು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರು, ಜೊತೆಗೆ ನಿಜಗುಣಾನಂದ ಮಹಾಸ್ವಾಮೀಜಿಗಳು, ಅದೇ ರೀತಿ ಜಗದ್ಗುರು ಸೋಮಶಂಕರ ಮಹಾಸ್ವಾಮೀಜಿಗಳು, ಗುರುಬಸವ ಪಟ್ಟದೇವರು, ಡಾಕ್ಟರ್ ಗಂಗಾಂಬಿಕಾ ತಾಯಿಯವರು, ಅದೇ ರೀತಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಅತಿಥಿ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರ್ತಾ ಇದೆ. ಹೌದು, ಸಾಧನೆ ಮಾಡಿರುವ ಸಾಧಕರಿಗೆ ವರ್ಷದ ಜಾತ್ರೆ 2024 ವೈರಾಗ್ಯನಿಗೆ ಅಕ್ಕಮಹಾದೇವಿ ಜಯಂತಿ ಉತ್ಸವ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ 25ನೇ ಸ್ಮರಣೋತ್ಸವ ನಿಮಿತ್ತವಾಗಿ ಎಲ್ಲ ಸಾಧಕರಿಗೆ ಪುರಸ್ಕಾರ ನೀಡಿ ಗೌರವಿಸುತ್ತಿದ್ದಾರೆ. ಪೂಜ್ಯರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಶುಭಾರೋಗ್ಯ ನುಡಿಯನ್ನು ಶ್ರೀ ಲೋಕನಾಥ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ವಿಶ್ವಗುರು ಬಸವ ತಂದೆಯ ಶ್ರೀರಕ್ಷೆ ನಿಮ್ಮ ಮೇಲಿರಲಿ. ಈಗ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ನಮ್ಮ ಹೈಕೋರ್ಟ್ ನ್ಯಾಯಮೂರ್ತಿಗಳು ಇವತ್ತು ಸುಮಲತಾ ತಾಯಿಯವರ ಒಂದು ಪ್ರೀತಿಯ ಒಂದು ಹಸ್ತದಿಂದ ಪೂಜ್ಯರ ಗುರುಕರುಣಿಂದ ಈಗ ಜೋರಾದ ಚಪ್ಪಾಳೆ ಭಕ್ತಿ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ. ಇವತ್ತ ನಮ್ಮ ಡಾಕ್ಟರ್ ರಘುಶಂಕರ್ ಭಾತಪುರವರಿಗೆ ಹಾಗೂ ಗುಂಡಪ್ಪ ಬೆಲೆ ಚನ್ನಬಸವ ಪಟ್ಟದೇವರ ಯುವ ಪ್ರಶಸ್ತಿ. ಜೊತೆಗೆ ಮಿಲಿಂದ್ ಗುರೂಜಿಯವರಿಗೆ ಧಾರ್ಮಿಕ ಚನ್ನಬಸವ ಪಟ್ಟದೇವರ ಪ್ರಶಸ್ತಿ. ನಮ್ಮ ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್ ಕುಕ್ನೂರ್ ಖ್ಯಾತ ಹಿಂದೂಸ್ತಾನಿ ಸಂಗೀತ ಕಲಾವಿದರು, A ಗ್ರೇಡ್ ಆಕಾಶವಾಣಿ ಕಲಾವಿದರು. ಅವರಿಗೆ ಕೂಡ ನಮ್ಮ
ಪಂಡಿತ್ ಸಿದ್ದರಾಮ್ ಜನ್ಮದಿನ ಪುರಸ್ಕಾರ ನೀಡಿ ಗೌರವಿಸುತ್ತಿದ್ದಾರೆ. ಎಲ್ಲ ಜೋರಾದ ಚಪ್ಪಾಳೆ ಸಾಧನೆ ಮಾಡುವ ಸಾಧಕರಿಗೆ ಇವತ್ತ ಬಹಳ ಪ್ರೀತಿಯಿಂದ ಈ ವೇದಿಕೆಯನ್ನು ಗುರುತಿಸಿ ಇವತ್ತು ಬಹಳ ಪ್ರೀತಿಯ ಕಾರ್ಯಕ್ಕೆ ಸಾಕ್ಷಿಯಾಗಿದೆ. ಈಗ ಶುಭಾರೈಕೆ ನೀಡಿ ಲೋಕನಾಥ್ ಅವರು ಸಾಧಪಡಿಸಬೇಕು. ಲೋಕನಾಥ್ ಅವರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ವಿಶ್ವಗುರು ಬಸವ ತಂದೆಯ ಶ್ರೀರಕ್ಷೆ ನಿಮ್ಮ ಮೇಲಿರಲಿ. ಶ್ರೀ ಗುರು ಚನ್ನ ಬಸವ ಪಟ್ಟದೇವರ ಅಖಂಡ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತಿರಲಿ. ಆಯುಷ್ಯ ಆರೋಗ್ಯ ಸಂಪತ್ತು ನೀಡಿ ಗುರು ಕರುಣೆ ನಿಮ್ಮನ್ನು ಕಾಪಾಡುತ್ತಿರಲಿ. ಗುರು ರಕ್ಷೆ ನಿಮ್ಮನ್ನು ಕಾಪಾಡುತ್ತಿರಲಿ. ಗುರು ಕರುಣೆ ನಿಮ್ಮನ್ನು ಕಾಪಾಡುತ್ತಿರಲಿ. ಗುರು ರಕ್ಷೆ ನಿಮ್ಮನ್ನು ಕಾಪಾಡುತ್ತಿರಲಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಶರಣಾರ್ಥಿಗಳು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇದೀಗ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದ್ದು, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರಶಸ್ತಿ ಪ್ರದಾನ ಮಾಡಿರ್ತಕ್ಕಂಥ ಶರಣೆ ಸುಮಲತಾ ಗೌರವಾನ್ವಿತ ನ್ಯಾಯಮೂರ್ತಿಗಳು, ಹೈಕೋರ್ಟ್ ಕಲಬುರಗಿ ಅವರ ನುಡಿಗಳನ್ನ ನಾವು ನೀವೆಲ್ಲರೂ ಆಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಶಾಂತ ರೀತಿಯಲ್ಲಿ ತಾವೆಲ್ಲರೂ ಉಪಸ್ಥಿತರಿರಬೇಕಾಗಿ ವಿನಂತಿಯನ್ನ ಮಾಡ್ತಾ ಅವರಿಗೆ ಗೌರವಾನ್ವಿತರಿಗೆ ನುಡಿಪೀಠಕ್ಕೆ ಬರಮಾಡಿಕೊಂಡು ಅವರ ನುಡಿಗಳನ್ನ ನಾವು ನೀವೆಲ್ಲರೂ ಆಲಿಸೋಣ. ನಿಮಗೆ ಹುಡುಕ್ಲಿರ್ತದೆ ಬರ್ರಿ ಎಲ್ಲರೂ ಒಂದ್ಸಾರಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನುಡಿಪೀಠಕ್ಕೆ ಬರಮಾಡಿಕೊಳ್ಳೋಣ. ಗೌರವಾನ್ವಿತ ಸುಮಲತಾ ಮೇಡಂ.